ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನಿಮಗೆಲ್ಲರಿಗೂ ಹೇಳಿದಾಗೆ ನಾನು ಪತಂಜಲಿ ಯೋಗ ಗ್ರಾಮಕ್ಕೆ ಹೋಗಿದ್ದೆ. ಆ ಯೋಗ ಗ್ರಾಮದಲ್ಲಿ ಒಂದು ಸಣ್ಣ ನರ್ಸರಿ ಇದೆ. ಸಣ್ಣದೂ ಅಲ್ಲ, ತುಂಬ ದೊಡ್ಡದಾಗೆ ಇದೆ ನರ್ಸರಿ. ಪ್ರತಿಯೊಂದು ಗಿಡನೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ತುಂಬ ಗಿಡಗಳಿದೆ. ತುಂಬ ದೊಡ್ಡ ನರ್ಸರಿ ಆಗಿರೋದ್ರಿಂದ ತುಂಬ ಶಾರ್ಟಾಗಿ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನನಗೆ ಈ ಯೋಗ ಗ್ರಾಮದಲ್ಲಿ ಈ ಥರ ದೊಡ್ಡ ನರ್ಸರಿ ಇದೆ ಅಂತ ಗೊತ್ತಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು. ಹಾಗೆ ನಾನು ನೋಡ್ಕೊಂಡು ಬಂದೆ. ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಎಲ್ಲ ಥರದ ಗಿಡಗಳು ಇಲ್ಲಿ ಇಟ್ಟಿದ್ದಾರೆ. ಔಟ್ಡೋರ್ ಗಿಡಗಳು ಸಪ್ರೇಟಾಗಿ ಇಟ್ಟಿದ್ದಾರೆ, ಇಂಡೋರ್ ಗಿಡಗಳನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕ್ಯಾಕ್ಟಸ್ ಜಾತಿಯಾದಂತಹ ಗಿಡಗಳು ತುಂಬಾ ಇಟ್ಟಿದ್ದಾರೆ. ನೀರು ಕಡಿಮೆ ಬೇಕಾಗಿರುವಂತಹ ಗಿಡಗಳು, ಅದರದ್ದು ಪಾಟಿಂಗ್ ಮಿಕ್ಸ್ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ ಅವರು. ನೋಡಿ ಎಷ್ಟು ಗಿಡಗಳಿದೆ ಅಂತ. ನಾನು ಯೋಗ ಗ್ರಾಮದಲ್ಲಿ ಪೂರ್ತಿ ಅವ್ರದ್ದೇನು ಎಲ್ಲ ಒಂದು ಚಿಕಿತ್ಸೆ ಏನಿದೆಯಲ್ಲ ಅದ್ರ ತುಂಬಾ ಅವರು ಗಿಡಗಳನ್ನು ಇಟ್ಟಿದ್ದಾರೆ. ಎಲ್ಲ ಹೂವಿನ ಗಿಡಗಳು, ಆಮೇಲೆ ಔಷಧಿ ಗಿಡಗಳು, ಈ ಥರ ಎಲ್ಲ ಇದೆ. ತುಂಬ ಇತ್ತು. ನನಗೆ ಅನ್ನಿಸ್ತಾ ಇತ್ತು ಇವ್ರು ಇಷ್ಟೊಂದು ಗಿಡಗಳನ್ನು ತೊಗೊಂಡು ಬಂದು ಎಲ್ಲಿಟ್ಟಿದ್ದಾರೆ ಅಂತ. ಬಟ್ ಇಲ್ಲಿ ಅದನ್ನೆಲ್ಲನೂ ತಯಾರು ಮಾಡ್ತಾರೆ. ಒಂದಿಷ್ಟು ಗಿಡಗಳನ್ನು ಸೇಲ್ ಕೂಡ ಮಾಡ್ತಾರೆ ಅವರು. ನನಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು. ಇಲ್ಲಿ ನೋಡಿ, ಎಲ್ಲ ಕ್ಯಾಕ್ಟಸನ್ನು ಹೊರಗಡೆ ಇಟ್ಟಿದ್ದಾರೆ. ಒಳಗಡೆ ಇಟ್ಟಿರುವಂಥದ್ದು ಅದರಲ್ಲೂ ಕ್ಯಾಕ್ಟಸ್ ಇತ್ತು, ಹ್ಯಾಂಗಿಂಗ್ ಪಾಟ್ಗಳಿತ್ತು, ಇಂಡೋರ್ ಗಿಡಗಳಿತ್ತು, ಅದೆಲ್ಲ ಇತ್ತು. ಇಲ್ಲಿ ಕ್ಯಾಕ್ಟಸ್ ಇದೆ. ಇದರಲ್ಲಿ ಫ್ಲವರ್ ಬರುವಂತಹ ಕ್ಯಾಕ್ಟಸ್ ಕೂಡ ಇದೆ ಇವ್ರ ಹತ್ರ. ನೋಡಿ, ದೊಡ್ಡ ದೊಡ್ಡ ಪಾಟ್ಗಳನ್ನು ಕೂಡ ಅವರು ಇಟ್ಟಿದ್ದಾರೆ. ಇದರಲ್ಲಿ ಹೂ ಕೂಡ ಬರುತ್ತೆ. ಒಂದೊಂದರಲ್ಲಿ ಹೂ ಬಂದಿತ್ತು, ನಾನು ನೋಡಿದೆ, ಬಾಡೋಗಿದೆ. ಇಲ್ಲಿ ಬಿಸಿಲು ಕಡಿಮೆ ಈಗ, ಯಾಕೆಂದರೆ ಚಳಿಗಾಲ ಇರೋದ್ರಿಂದ ಬಿಸಿಲು ತುಂಬಾ ಕಡಿಮೆ ಇದೆ. ಕೆಲವೊಂದು ಡಾರ್ಮೆನ್ಸಿಗೆ ಹೋಗಿದೆ. ನೋಡಿ, ಕ್ಯಾಕ್ಟಸಲ್ಲಿ ಒಂದು ರೀತಿ ಕ್ಯಾಕ್ಟಸ್ ಬೇರೆಯೇ ಇದೆ. ನಾನು ಆ ಥರದ್ದನ್ನು ನೋಡಿರಲಿಲ್ಲ ಫಸ್ಟ್ ಟೈಮು. ಇದೆಲ್ಲ ನಾವು ನಮ್ಮಲ್ಲಿ ಕೂಡ ಸಿಕ್ಕತ್ತೆ. ಒಂದೆರಡು ಗಿಡ ತೊಗೊಂಡು ಬರಬೇಕು ಅಂತ ಅನ್ನಿಸ್ತು. ಬಟ್ ನಾನು ಬರೋಷ್ಟರಲ್ಲಿ ಒಂದು 2-3 ದಿನ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ಬಂದೆ ನಾನು. ಆಮೇಲೆ ನನಗೆ ಟೈಮ್ ಕೂಡ ಕಡಿಮೆ ಇತ್ತು ಇದನ್ನು ನೋಡೋದಕ್ಕೆ. 10-15 ನಿಮಿಷದಲ್ಲಿ ನಾನು ಎಲ್ಲನೂ ನೋಡ್ಕೊಂಡು ಬರಬೇಕಿತ್ತು, ಯಾಕಂದರೆ ಬಸ್ ವೇಟ್ ಮಾಡ್ತಾ ಇತ್ತು. ಹಾಗಾಗಿ ಇದನ್ನು ಒಂದು ಸಾರಿ ನೋಡಿ. ಇದು ನನಗೆ ತುಂಬ ಇಷ್ಟ ಆಯಿತು. ಈ ಗಿಡ ಮಾತ್ರ ತುಂಬ ಪಾಟ್ ತುಂಬಾ ಗುಚ್ಚಾಗಿತ್ತು. ಇದು ಎಲ್ಲ ಕ್ಯಾಕ್ಟಸ್ ಜಾತಿಯಲ್ಲಿ ಸೇರಿರುವಂಥದ್ದು. ಇದ್ರದ್ದು ಮಣ್ಣು ಕೂಡ ಅದೇ ರೀತಿಯಾಗಿ ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಗಿಡಗಳನ್ನು. ನೋಡಿ, ಇದಿಷ್ಟು ಹ್ಯಾಂಗಿಂಗ್ ಪಾಟಲ್ಲೂ ಕ್ಯಾಕ್ಟಸ್ ಹಾಕಿದ್ದಾರೆ ಅವರು. ಸಣ್ಣ ಪಾಟಲ್ಲೂ ಕೂಡ ಕ್ಯಾಕ್ಟಸ್ ಹಾಕಿದ್ದಾರೆ. ಇದು ನೋಡಿ, ಪಾಟ್ ತುಂಬೋಗಿದೆ, ಅಷ್ಟೊಂದಿದೆ. ಇದ್ರ ರೇಟ್ ಕೂಡ ನನಗೆ ಕೇಳೋಕ್ಕಾಗಲಿಲ್ಲ ಅಲ್ಲಿ. ನೋಡೋಣ, ಸಾಧ್ಯ ಆದರೆ ನೆಕ್ಸ್ಟ್ ಇಯರ್ ಹೋದರೆ ನಿಮಗೆ ಇದ್ರದ್ದು ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಬಟ್ ತುಂಬ ಮೇಂಟೆನೆನ್ಸ್ ಮಾಡಿದ್ದಾರೆ, ಯಾಕಂದರೆ ಇಷ್ಟೊಂದು ಪಾಟ್ಗಳನ್ನು ಅವ್ರು ಇಟ್ಟಿದ್ದಾರೆ ಅಂದರೆ ಇದು ನನಗನ್ಸುತ್ತೆ ಒಂದು 2,000 ಮೇಲೇ ಇರಬೇಕು ಪಾಟ್ಗಳಲ್ಲಿ. ಯಾಕಂದರೆ ಒಂದೊಂದು ಟೆಂಟಲ್ಲಿ ಒಂದು 5 ಟೆಂಟ್ ಇದೆ. 5 ಟೆಂಟಲ್ಲಿ ಒಂದೊಂದು ಈ ರೀತಿಯಾಗಿ ಕ್ಯಾಕ್ಟಸ್ ಜಾತಿಗೆ ಬೇರೆ ಇರೋದು, ಇಂಡೋರಲ್ಲಿರೋದು ಬೇರೆ, ಔಟ್ಡೋರಲ್ಲಿರೋದು ಬೇರೆ, ಆ ಥರ ಗಿಡಗಳನ್ನು ಸಪ್ರೇಟ್ ಮಾಡಿ ಹಚ್ಚಿದ್ದಾರೆ. ಇಲ್ಲಿ ಹೊರಗಡೆಯಿಂದ ಬಂದು ಒಂದಿಷ್ಟು ಗಿಡಗಳನ್ನು ತೊಗೊಂಡೋಗ್ತಾರೆ. ಆಮೇಲೆ ಔಷಧಿ ಸಸ್ಯಗಳನ್ನು ಕೂಡ ಇವರು ಇಟ್ಟಿದ್ದಾರೆ. ಅವನು ಕೂಡ ಇಲ್ಲಿಂದ ಬಂದು ತೊಗೊಂಡೋಗ್ತಾರೆ. ಕಾಮನ್ ಆಗಿ ನಾವು ಬೆಳೆಸ್ತೀವಲ್ಲ ಆ ಥರ ಗಿಡಗಳು ಕೂಡ ಇದೆ. ಇದು ನೋಡಿ, ಔಟ್ಡೋರಲ್ಲಿ ಪ್ಯಾನ್ಸಿ, ಪಿಟೋನಿಯಾ, ಮ್ಯಾರಿಗೋಲ್ಡ್, ಆಮೇಲೆ ಕೆಲೆಂಚು ಗಿಡ, ತುಂಬಾ ಅಡೇನಿಯಮ್ ಗಿಡ, ಇದು ಎಲ್ಲನೂ ಇಟ್ಟಿದ್ದಾರೆ ಅವರು. ಅಡೇನಿಯಮ್ ಈಗ ಡಾರ್ಮೆನ್ಸಿಗೆ ಹೋಗಿರುತ್ತೆ. ಅದರಲ್ಲಿ ಎಲೆಗಳು ಏನೂ ಇರಲಿಲ್ಲ, ಆ ಥರ ಇತ್ತು. ಇದು ನೋಡಿ, ಇದು ಇನ್ನೊಂದು ಟೆಂಟ್ ಇದೆ. ಇದರಲ್ಲೂ ಕೂಡ ಗಿಡಗಳು ತುಂಬ ಚೆನ್ನಾಗಿ ಹಾಕಿದ್ದಾರೆ ಎಲ್ಲನೂ. ನೋಡಿ, ಹ್ಯಾಂಗಿಂಗ್ ಪಾಟ್ಗಳಿದೆ. ಇದರಲ್ಲಿ ಮನಿ ಪ್ಲ್ಯಾಂಟಲ್ಲೇ ಒಂದು 4-5 ವೆರೈಟಿ ಇತ್ತು ಇಲ್ಲಿ. ಆಮೇಲೆ ಹಾರ್ಟ್ ಲೀಫ್ ಮನಿ ಪ್ಲ್ಯಾಂಟ್ ಇರುತ್ತಲ್ಲ ಅದು, ಅರೇಕಾ ಪಾಮ್, ಈ ಥರ ಎಲ್ಲ ಗಿಡಗಳನ್ನು ಇಲ್ಲಿ ಎಲಿಫೆಂಟ್ ಲೀಫ್ ಅಂತ ಬರುತ್ತೆ, ಅದು ಎಲ್ಲನೂ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲೂ ಕೂಡ
ಫಿಶ್ ಬೋನ್ ಅಂತ ಬರುತ್ತೆ. ನಾನು ಅದನ್ನು ಒಂದು ಇದರಲ್ಲಿ ತರಿಸಿದ್ದೆ, ನಿಮಗೆ ತೋರಿಸಿದ್ದೀನಿ. ನೋಡಬೇಕು. ಈಗ ನಾನು ಮನೆ ಬಿಟ್ಟು 1 ತಿಂಗಳಾಗ್ತಾ ಬಂತು. ಮನೆಗೆ ಹೋದ್ಮೇಲೆ ನನ್ನ ಗಿಡಗಳು ಯಾವ ರೀತಿಯಾಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನೋಡೋಣ, ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹೋದ ತಕ್ಷಣ ನನ್ನ ಗಿಡಗಳು ಯಾವ ಸ್ಥಿತಿಲಿದೆ ಅಂತ ತೋರಿಸ್ತೀನಿ ನಿಮಗೆ. ಗಿಡಗಳನ್ನು ನೋಡಿದಾಗ ಒಂದು ಸರಿ ಅನಿಸುತ್ತೆ ನನ್ನ ಗಿಡಗಳು ಯಾವ ರೀತಿಯಾಗಿದೆ ಅಂತ. ನೋಡಿ, ಇದೆಲ್ಲನೂ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇಲ್ಲಿ ಡಯಾಂಥಸ್ ಅಂತೂ ಇವ್ರ ಹತ್ರ ಕಲರ್ಸ್ ವೆರೈಟಿ ಅಂತೂ ತುಂಬ ಸಾಕಷ್ಟಿದೆ ಫ್ರೆಂಡ್ಸ್. ಇದೆಲ್ಲ ನೋಡಿ ಎಷ್ಟು ವೆರೈಟಿ ಇದೆ ಅಂತ, ಒಂದಕ್ಕೊಂದು ಅಷ್ಟು ಚೆನ್ನಾಗಿದೆ ಕಲರ್ಸ್ ಮಾತ್ರ. ಪಿಟೋನಿಯಾ ಕೂಡ ಅಷ್ಟೇ. ಆಮೇಲೆ ಡಾಗ್ ಫ್ಲವರು, ಸ್ಟಾಕು, ಈ ಥರ ಸಾಕಷ್ಟು ವೆರೈಟಿ ಇದೆ ಫ್ಲವರ್ ಗಿಡಗಳು. ಇವರು ಒಂದು ಯೋಗ ಗ್ರಾಮದಲ್ಲಿ ನೀವು ಎಲ್ಲಿ ನೋಡಿದ್ರೂ ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟು ಚೆನ್ನಾಗಿದೆ ಹೂವಿನ ಗಿಡಗಳು ಮಾತ್ರ. ನನಗೆ ಇಲ್ಲಿ ಹೂವಿನ ಗಿಡಗಳು ನೋಡೇ ತುಂಬ ಖುಷಿಯಾಯಿತು. ಏನಾದರೂ ಸಮಸ್ಯೆ ಇದೆ ಅಂತ ಬಂದವರು ಈ ಹೂವಿನ ಗಿಡಗಳನ್ನು ನೋಡಿದ್ರೆ ಅವ್ರ ಸಮಸ್ಯೆಗಳೆಲ್ಲ ದೂರ ಆಗುತ್ತೇನೋ, ಅಷ್ಟು ಚೆನ್ನಾಗಿದೆ. ಇದು ನೋಡಿ, ಎಲ್ಲ ಕಲೆಂಚು ಗಿಡ. ಡಬಲ್ ಪೆಟಲ್ಲೇ ಇದೆ ಇಲ್ಲಿ. ಸಿಂಗಲ್ ಪೆಟಲ್ ಇರೋದು ಕಡಿಮೆ. ಡಬಲ್ ಪೆಟಲಲ್ಲಿ ಕಲರ್ಸ್ ತುಂಬ ವೇರಿಯೇಷನ್ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಔಷಧಿ ಗಿಡಗಳನ್ನು ಕೂಡ ಅವರು ಇಟ್ಟಿದ್ದಾರೆ. ಇದು ಆರ್ನಮೆಂಟಲ್ ಗಿಡ. ಇದು ಇದರಲ್ಲಿ ನಡುವೆ ಪಿಂಕ್ ಕಲರ್ ಎಲೆಗಳು ಬರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಅವರು ಸುತ್ತಲೂ ಹಾಕ್ಕೊಂಡಿದ್ದಾರೆ. ಇಲ್ಲಿ ಸೇಲ್ ಕೂಡ ಇಟ್ಟಿದ್ದಾರೆ. ನಾನು ಸೇಲಿಗೆ ಇಲ್ಲಿ ಅಮೌಂಟ್ ಕೇಳಲಿಲ್ಲ, ಅದೊಂದು ನಾನು ಮಿಸ್ ಮಾಡಿಕೊಂಡೆ. ಯಾಕಂದರೆ ಅಲ್ಲಿ ಬಸ್ ನಿಂತಿದೆಯಲ್ಲ, ಅದೇ ಬಸ್ಸಲ್ಲೇ ನಾವು ಹೋಗಬೇಕಾಗಿದ್ದು. ಹಂಗಾಗಿ ನಾನು ಆದಷ್ಟು ಬೇಗ ಹೋಗಬೇಕು ಅನ್ನೋಕ್ಕೋಸ್ಕರ ಬೇಗ ವಿಡಿಯೋ ಮಾಡ್ಕೊಂಡಿದ್ದೀನಿ. ನನಗೆ ಮೊದಲೇ ಗೊತ್ತಿದ್ದರೆ ನಾನು ಒಂಚೂರು ನಿಧಾನವಾಗಿ ವಿಡಿಯೋಗಳನ್ನು ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೆ. ಈ ಎಲ್ಲ ಗಿಡಗಳನ್ನು ನೋಡಿ ನನ್ನ ಗಿಡಗಳು ತುಂಬಾ ನೆನಪಾಗ್ತಾಯಿತ್ತು. ನನ್ನ ಮಗಳು ಕೂಡ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ಲು. ಅವಳು ಹೇಳ್ತಾ ಇದ್ಲು, ಈ ಗಿಡ ತಗೋ, ಆ ಗಿಡ ತಗೋ ಅಂತ ಹೇಳಿ ನಾವು ನಮ್ಮ ಮನೇಲಿ ಹಚ್ಚೋಣ ಅಂತ. ಅವಳು ಕೂಡ ತುಂಬ ಮಿಸ್ ಮಾಡ್ಕೋತಾ ಇದ್ದಾಳೆ ಗಾರ್ಡನಿಂಗ್ ಮಾಡೋದನ್ನು. ಅವಳಿಗೂ ಕೂಡ ಖುಷಿ. ಇದು ನೋಡಿ, ಕೆಲೆಂಡುಲ ಮಾತ್ರ ತುಂಬ ಚೆನ್ನಾಗಾಗಿದ್ದಾವೆ ಫ್ರೆಂಡ್ಸ್. ನೆಲದಲ್ಲಿ ಹಾಕಿದ್ದಾರೆ. ಎಷ್ಟು ಹೂಗಳಂತೀರ, ಒಂದು ಗಿಡದಲ್ಲಿ ಒಂದು 10 ಹೂವು ಆ ಥರ ಬಂದಿದೆ ನೋಡಿ. ಇದೆಲ್ಲ ಪಿಟೋನಿಯಾ, ಚೆಂಡು ಹೂವಲ್ಲಿ ಇವ್ರ ಹತ್ರ ಒಂದು 10 ವೆರೈಟಿ ಇದೆ. ಬಟ್ ಏನಂದರೆ ನಾನು ಬೀಜ ತೊಗೋಬೇಕು ಅಂದ್ಕೊಂಡೆ. ಅಲ್ಲಿ ಒಣಗೋಗಿರೋ ಬೀಜಗಳನ್ನು ಮುಟ್ಟೋಕ್ಕೆ ಬಿಡೋದಿಲ್ಲ, ಅಷ್ಟು ಸ್ಟ್ರಿಕ್ಟ್ ಇದೆ ಇಲ್ಲೆಲ್ಲನೂ. ಹಾಗಾಗಿ ನಾನು ಯಾವುದೇ ಥರ ತೊಗೊಲಿಲ್ಲ. ಮೋಸ್ಟ್ಲಿ ಬೀಜ ಕೂಡ ಮಾರ್ತಿದ್ರೇನೋ ಇವರು. ನಾನು ಸ್ವಲ್ಪ ಮಿಸ್ ಮಾಡಿಕೊಂಡೆ. ಇಲ್ಲಿ ನೋಡಿ, ಪ್ಯಾನ್ಸಿನಲ್ಲೂ ಕೂಡ ತುಂಬ ವೆರೈಟಿ ಇದೆ. ಚಿಕ್ಕ ಗಿಡಗಳು, ದೊಡ್ಡ ಹೂವು, ಸಣ್ಣ ಹೂವು, ಈ ಥರ ನೋಡಿ. ಈ ಥರ ಒಂದು 5 ಟೆಂಟ್ ಇದೆ. 5 ಟೆಂಟಲ್ಲೂ ಕೂಡ ತುಂಬ ಚೆನ್ನಾಗಿ ಗಿಡಗಳನ್ನ ಹಾಕಿದ್ದಾರೆ. ಇಲ್ಲೆಲ್ಲ ಇಂಡೋರ್ ಗಿಡಗಳಿದೆ ನೋಡಿ. ಸಾಕಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ನಮ್ಮ ಹತ್ರ ಇರೋವಂಥದ್ದೇ. ಇದರಲ್ಲಿ ಜಾಸ್ತಿ ಏನು ಸಪ್ರೇಟಾಗಿ ಇಲ್ಲ. ನನಗೆ ಔಷಧಿ ಸಸ್ಯಗಳು ಮತ್ತು ಹೂವಿನ ಗಿಡಗಳು ತುಂಬಾ ಇಷ್ಟ ಆಯಿತು. ಇಂಡೋರ್ ಗಿಡಗಳು ಸಾಮಾನ್ಯವಾಗಿ ನಮ್ಮಲ್ಲಿರೋದೆ. ಕ್ಯಾಕ್ಟಸಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಕ್ಯಾಕ್ಟಸ್ ವೆರೈಟಿ ಜಾಸ್ತಿ ಇದೆ. ಮುಳ್ಳಿರೋದು ಇದೆ, ಮುಳ್ಳಿಲ್ಲದೆ ಇರೋದು ಕೂಡ ಇದೆ. ಅದು ನೋಡಿ ತುಂಬಾ ಖುಷಿ ಅನ್ನಿಸ್ತು. ಈ ಕೆಥೋಲಿಯಾ ಅದೆಲ್ಲ ತುಂಬ ಹಾಕಿದ್ದಾರೆ ಇಲ್ಲಿ. ಮೋಸ್ಟ್ಲಿ ಕಡಿಮೆ ರೇಟ್ ಇರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಗಿಡಗಳ ರೇಟು ಕಡಿಮೆ ಅಂತ ಹೇಳ್ತಾರೆ. ಇದೆಲ್ಲ ನೋಡಿ, ಕೆಲೆಂಚು ಗಿಡ ಎಲ್ಲನೂ ಡಬಲ್ ಪೆಟಲಿಂದೇ ಜಾಸ್ತಿ ಇದೆ ಇದರಲ್ಲಿ. ಉಳಿದಿದ್ದೆಲ್ಲ ನಮ್ಮ ಕಡೆ ಆದರೆ ಸಿಂಗಲ್ ಪೆಟಲ್ ಜಾಸ್ತಿ ಸಿಗುತ್ತೆ. ಡಬಲ್ ಪೆಟಲ್ ಸಿಗುತ್ತೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ನೋಡಿ, ಸಿಂಗೋನಿಯಮ್ದಲ್ಲಿ ಒಂದು 5 ವೆರೈಟಿ ಇತ್ತು ಇವ್ರ ಹತ್ರ. ಚಿಕ್ಕ ಎಲೆ, ಮೀಡಿಯಮ್ ಎಲೆ, ದೊಡ್ಡ ಎಲೆ. ಆಮೇಲೆ ಇದು ಬ್ರೋಕನ್ ಲೀಫ್ ಹಾರ್ಟ್ ಪ್ಲ್ಯಾಂಟು. ಇದು ನಮ್ಮಲ್ಲೂ ಕೂಡ ಸಿಕ್ಕತ್ತೆ. ನಾನು ಸಿಗದೇ ಇರೋದು 1-2 ತೊಗೊಂಡು ಬರಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿಲ್ಲ ನನಗೆ. ಇದು ನೋಡಿ, ತುಂಬ ಚೆನ್ನಾಗಿ ಗ್ರೋ ಮಾಡಿದ್ದಾರೆ. ಇಷ್ಟು ಗಿಡಗಳನ್ನು ಮೇಂಟೈನ್ ಮಾಡಿದ್ದಾರೆ ಅಂದರೆ ನನಗೆ ತುಂಬಾ ಖುಷಿ ಅನ್ನಿಸ್ತು. ತುಂಬ ದೊಡ್ಡ ನರ್ಸರಿ ಇದು. ತುಂಬಾ ಇಷ್ಟ ಆಯಿತು ನರ್ಸರಿನ ವಿಸಿಟ್ ಮಾಡಿ. ಇನ್ನೂ ಟೈಮ್ ಇದ್ದರೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಅನ್ನಿಸ್ತು.
ಇನ್ನು ನೆಕ್ಸ್ಟು ನನ್ನ ಒಂದು ಗಾರ್ಡನ್ನಲ್ಲಿ ಯಾವ ಗಿಡಗಳು ಯಾವ ರೀತಿ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ಯಾಕಂದರೆ 1 ತಿಂಗಳ ನಂತರ ನಾನು ನನ್ನ ಒಂದು ಗಾರ್ಡನಿಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.